ಹಲೋ ಪಾರ್ಟ್ನರ್, ಈ ಎಕ್ಸ್ಪೆನ್ಸಿವ್ ಯುಗದಲ್ಲಿ ಒಂದೇ ಒಂದು ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದೆಯಾ? ಆ ಇನ್ಕಮ್ ಸೋರ್ಸ್ ಇಂದ ನೀನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಫುಲ್ಫಿಲ್ ಮಾಡೋಕ್ಕೆ ಖಂಡಿತವಾಗ್ಲೂ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಲೋನ್ ಅವಶ್ಯಕತೆ ಇರತಕ್ಕಂಥ ಕಸ್ಟಮರ್ಸ್ಗೆ ಲೋನ್ ಕೊಡಿಸಿ ಈಸಿಯಾಗಿ ಎಕ್ಸ್ಟ್ರಾ ಇನ್ಕಮ್ನ ಅರ್ನ್ ಮಾಡಬಹುದು. ಸೊ ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಜಸ್ಟ್ ಲೀಡ್ ಕ್ರಿಯೇಟ್ ಮಾಡಿ. ಮಿಕ್ಕಿರೋದೆಲ್ಲ ನಮ್ಮ ಡೆಡಿಕೇಟೆಡ್ RMs ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಬ್ಯಾಂಕಿಂಗ್ ಪ್ರೊಫೆಷನಲ್ಸ್ ನೋಡ್ಕೊತಾರೆ. ನಮ್ಮ ಎಕ್ಸ್ಪರ್ಟ್ಸ್ ಕಸ್ಟಮರ್ಸ್ ಜೊತೆ ಮಾತಾಡಿ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ರಿವೈವ್ ಮಾಡಿ ನಮ್ಮ AI ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ದ ಬೆಸ್ಟ್ ಲೋನ್ ಎಲ್ಲಿ ಯಾವ ಬ್ಯಾಂಕಲ್ಲಿ ಸಿಗುತ್ತೆ, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಎಲ್ಲಿ ಸಿಗುತ್ತೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಕಸ್ಟಮರ್ಗೆ ಎಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರೆ. ಸೊ ಹೀಗೆ ಮಾಡೋದ್ರಿಂದ ಎಲ್ಲ ಕಡೆ ಎಂಕ್ವೈರಿ ಮಾಡಿ ಟೈಮ್ ವೇಸ್ಟ್ ಆಗಲ್ಲ, ಕಸ್ಟಮರ್ಗೆ ಒಳ್ಳೆ ಲೋನ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಂಗಾಗುತ್ತೆ, ಕ್ರೆಡಿಟ್ ಸ್ಕೋರು ಡ್ಯಾಮೇಜ್ ಆಗಲ್ಲ. ಸೊ ನಿಮ್ಗೇನಂತೀರಾ? ಎಕ್ಸ್ಟ್ರಾ ಇನ್ಕಮ್ ಜೊತೆಗೆ ಕಸ್ಟಮರ್ಸ್ಗೆ ಕ್ರಾಸ್ ಸೆಲ್ ಖಂಡಿತವಾಗ್ಲೂ ಮಾಡಬಹುದು. ಏನಪ್ಪಾ ಅಂತಂದರೆ ಕಸ್ಟಮರು ಕಷ್ಟ ಕಾಲದಲ್ಲಿದ್ದಾಗ ಒಳ್ಳೆ ಲೋನ್ನ ಕೊಡಿಸಿದಾಗ ಕಸ್ಟಮರು ಯಾವುದೇ ಒಳ್ಳೆ ಪ್ರಾಡಕ್ಟ್ನ ತಗೊಳ್ಳೋದಕ್ಕೆ ಯೋಚನೆ ಮಾಡೋದಿಲ್ಲ. ಇಮ್ಯಾಜಿನ್ ಲೈಕ್ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಪಾಲಿಸಿ ಇರಬಹುದು, ಒಂದು ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಇರಬಹುದು, ಒಂದು ಮ್ಯೂಚುವಲ್ ಫಂಡ್ ಇರಬಹುದು, ಒಂದು ಒಳ್ಳೆ ಇನ್ಶೂರೆನ್ಸ್ ಸ್ಕೀಮ್ ಇರಬಹುದು, ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ತಗೊತಾರೆ. ಯೋಚನೆ ಮಾಡಿ, ನಿಮ್ಮ ಕಸ್ಟಮರ್ಸ್ಗೆ ನೀವು ಲೋನ್ ಕೊಡಿಸಿಲ್ಲ ಅಂತ ಅಂದರೆ ಇನ್ನೊಬ್ರು ಯಾರೋ ಅಥವಾ ಯಾವುದೋ ಒಂದು ಫೈನಾನ್ಸ್ ಲೋನ್ ಕೊಟ್ಟೇ ಕೊಡುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ಕಸ್ಟಮರ್ಸ್ನ ಕಳ್ಕೊಳ್ಳೋ ಬದಲು ಇನ್ನೊಬ್ಬರ ಜೊತೆ ಲೋನ್ ಕೊಡಿಸಿ ನಿಮ್ಮ ಕಸ್ಟಮರ್ಸ್ನ ಕಾಪಾಡ್ಕೊಳ್ಳಿ.